ನಮಃ ಶಿವಾಯ. ಶ್ರೀ ಸಿದ್ಧಾರೂಢ ಅಜ್ಜನ ಪಾದಗಳಿಗೆ ನಮಸ್ಕರಿಸುತ್ತಾ ನಾವಿವತ್ತ ಶ್ರೀ ಸಿದ್ಧಾರೂಢ ಕಥಾಮೃತದ 47ನೆಯ ಅಧ್ಯಾಯವನ್ನ ಪ್ರಾರಂಭಿಸೋಣ. ಮರಣ ಕಾಲದ ಇಚ್ಛೆಯನ್ನು ಪಾಲಿಸಿದಿ ಭಕ್ತನ ಪ್ರೇಮದಿ, ಶರಣು ಬಂದವಗೆ ಪಂಚಕೋಶ ವಿವೇಕವನ್ನು ತಿಳುಹಿದಿ. ಇಂತು ಆತ್ಮಜ್ಞಾನ ಬೋಧಿಸಿ ಉದ್ಧರಿಸಿದಿ ಶರಣನ, ಇಂಥ ಭವದಿಂ ತಾರಿಸುವನ ಭಜಿಸಿರೈ ಗುರುರಾಜನ. ಸಿದ್ಧಾರೂಢ ಅಜ್ಜನೆ, ನೀನು ಅನಾದ್ಯನಂತನಿದ್ದ ಲೀಲೆಗೋಸ್ಕರ ಮೂರ್ತಿಮಂತನಾಗಿದ್ದಿ. ಭಕ್ತರನ್ನ ತಾರಣ ಮಾಡುವ ಉದ್ದೇಶದಿಂದ ಗುಣಗಳ ಆಟದಲ್ಲಿ ಪ್ರವರ್ತಿಸಾಕತ್ತಿ. ಅನೇಕ ಭಕ್ತರೆಂಬ ರೂಪಗಳಿಂದಲೂ ನೀನ ಅದಿ. ಅವರನ್ನ ನಿನ್ನ ಸುತ್ತಲೂ ಕರೆದುಕೊಂಡ ಎಲ್ಲ ಕಡೆ ನೀನ ಇರ್ತಿ. ಸಂಕಟ ಬಂದಾಗ ರಕ್ಷಿಸಂತೇಳಿ ನಿನ್ನನ್ನ ಕರೆದ ಕೂಡ್ಲೆ ನೀನು ಓಡೋಡಿ ಬರ್ತಿ. ಅವರ ಶೋಭೆಯಿಂದ ನೀನು ಶೋಭಿಸಾಕತ್ತಿ, ಅವರ ಸುಖದಿಂದ ನೀನು ಸುಖಿಸಾಕತ್ತಿ, ಅವರ ಭಾವದಿಂದ ನೀನು ದೇವನಾಗಿದ್ದಿ. ಇಲ್ಲವಾದರ ನಿರ್ಗುಣತ್ವದಲ್ಲಿಯೇ ಇರ್ತಿದ್ದಿ. ನಿರ್ಗುಣದಲ್ಲಿ ಇರ್ತಿದ್ದ ನಿನ್ನನ್ನ ಭಕ್ತರು ಭಾವಬಲದಿಂದ ಇಲ್ಲಿಗೆ ತಂದ್ಕೊಂಡ್ರು. ಅವರ ಪುಣ್ಯ ಪ್ರಭಾವದಿಂದ ಆ ಜನ್ಮನಾದಂಥ ನಿನಗ ಜನ್ಮವು ಪ್ರಾಪ್ತ ಆಯಿತು. ನಿನ್ನ ಕಾರ್ಯವಾದಂಥ ಭಕ್ತೋದ್ಧಾರಣವನ್ನ ನೀನು ನಾನಾ ಉಪಾಯಗಳಿಂದ ಸ್ವತಃ ಮಾಡ್ತಿ. ಯಾರ್ಯಾರ ಅಧಿಕಾರವು ಹೆಂಗೈತಿ ಅಂತೇಳಿ ತಿಳ್ಕೊಂಡ ಅವರಿಗೆ ಯೋಗ್ಯವಾದ ಬೋಧವನ್ನ ಕೊಡ್ತಿ. ಇದರ ವಿನ ನೀನು ಎಲ್ಲಾ ಪ್ರಾಣಿಗಳ ಮೇಲೆ ಸಮಾನ ದಯಾವಂತನಾಗಿದ್ದಿ. ಪಂಡಿತರನ್ನು ಅಜ್ಞಾನಿಗಳನ್ನು ಕಾಲಕ್ರಮದಿಂದ ನೀನು ಉದ್ಧರಿಸಾಕತ್ತಿ. ಇರ್ಲಿ, ಈಗ ಈ ಕಥಾನುಸಂಧಾನವನ್ನ ಕೇಳ್ರಿ. ಈ ಸಿದ್ಧಾರೂಢ ಸದ್ಗುರು ದಯಾಘನನು ಸಿದ್ಧಾಶ್ರಮದಲ್ಲಿ ಭಕ್ತರಿಗೋಸ್ಕರ ಇದಾನ. ಒಂದಾನೊಂದು ದಿವಸ ಒಬ್ಬ ಸದ್ಭಕ್ತನು ಸದ್ಗುರುಗಳಿಗೆ ನಮಸ್ಕರಿಸಿ, ಹೇ ಸ್ವಾಮಿ, ನಮ್ಮ ಮನೆಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣನು ದೂರ ದೇಶದಿಂದ ಬಂದಿರ್ತಾನ. ಅವನು ರೋಗದಿಂದ ಅತ್ಯಂತ ಪೀಡಿತನಾಗಿದ್ದ. ಆತನ ಪ್ರಾಣಾಂತವು ಸಮೀಪ ಬಂದಂತ ಕಾಣಿಸ್ತದ. ಆದ್ರ ನಿನ್ನ ನಾಮವನ್ನ ಕಂಠದೊಳಗ ಧಾರಣ ಮಾಡಿಕೊಂಡ ನಿನ್ನ ದರ್ಶನ ದೆಸೆಯಿಂದ ತಳಮಳಿಸಾಕತ್ತಾನ ಅಂಥೇಳಿ ಪ್ರಾರ್ಥಿಸಿದ ಕರುಣಾಪರ ವಚನವನ್ನ ಕೇಳಿ ತತ್ಕಾಲವೇ ಸಿದ್ಧರಾಜರು ಆತನ ಮನೆಗೆ ಹೋದ್ರು. ಮನೆಯಲ್ಲಿ ಪ್ರವೇಶಿಸುವಾಗ ಆ ವೃದ್ಧ ಬ್ರಾಹ್ಮಣನು ಬಂದ ಸ್ವಾಮಿಯವರಿಗೆ ನಮಸ್ಕರಿಸಿ ಹೇಳ್ತಾನ, ಹೇ ದಯಾಳುವಾದ ಸಿದ್ಧರಾಯನೇ, ನಿನ್ನನ್ನ ಕಂಡಾಕ್ಷಣ ದೇಹದಲ್ಲಿ ನನಗ ಶಕ್ತಿ ಬಂತ. ನಿನ್ನ ಭೇಟಿಗೋಸ್ಕರನೇ ಪ್ರಾಣವು ನಿಂತೈತಿ. ಭಕ್ತ ಸಕನೆ, ಬೇಗನೆ ಪ್ರಾಪ್ತನಾದಿ. ನನ್ನ ಹೆಸರು ಸುಬ್ಬಯ್ಯ ಶಾಸ್ತ್ರಿ. ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದಲ್ಲಿ ನಿಮ್ಮ ಭೇಟಿ. ಗುರು ಗಜದಂಡ ಸ್ವಾಮಿಯವರ ಸಭೆಯಲ್ಲಿ ನೀನು ನನ್ನ ವಾದವನ್ನ ಖಂಡನ ಮಾಡಿದಿ. ನಾನು ಒಬ್ಬ ದೊಡ್ಡ ಪಂಡಿತನೆಂಬ ದುರಭಿಮಾನವು ನನಗಿತ್ತ. ಅದನ್ನೆಲ್ಲ ನೀನು ಝಾಡಿಸಿ ತೆಗೆದು ಬಿಟ್ಟೆ. ಅಂದಿನಿಂದ ನೀನು ಮಾನ್ಯನಾದಿ. ಕಾಲಾಂತರದಲ್ಲಿ ನನಗ ಅನುತಾಪವ ಹುಟ್ಟಿ ನೀನು ನಿನ್ನ ದರ್ಶನೋತ್ಸುಕನಾದೆ. ನೀನು ತೀರ್ಥಯಾತ್ರೆಗೆ ಹೊರಟಿರುವಿ ಅಂಥೇಳಿ ಕೇಳಿದೆ. ನಾನಾದರೂ ವೈರಾಗ್ಯ ಭರಿತನಾಗಿ ನಿನ್ನ ದರ್ಶನೇಚ್ಛೆಯಿಂದ ಕ್ಷೇತ್ರಗಳನ್ನ ಸಂಚರಿಸ್ತಾ ಕಟ್ಟ ಕಡೆಗೆ ಇಲ್ಲಿಗೆ ಬಂದೆ. ಆದ್ರ ರೋಗದಿಂದ ಶರೀರ ಪೀಡಿತವಾಗಿ ಈಗ ಪ್ರಾಣಾಂತವು ಬಂದೊದಗೈತಿ. ನಿನ್ನ ದರ್ಶನವಾಗುವ ತನಕ ಈಶ್ವರನು ನನ್ನ ಪ್ರಾಣವನ್ನ ರಕ್ಷಿಸಿದ. ಈಗ ಸದ್ಗುರುನಾಥನಾದ ನೀನು ಭೆಟ್ಟಿಯಾದಿ ಅಂತೇಳಿ ಬಹಳ ಆನಂದ ಆಯಿತು ನನ್ನ ಮನಸ್ಸಿಗೆ. ನನ್ನ ಜನ್ಮಕ್ಕ ಧನ್ಯತೆ ಬಂತು. ಮನಸ್ಸಿನಲ್ಲಿ ಈಗ ನಾನು ನಿಶ್ಚಿಂತನಾದೆ. ಜಗತ್ತಿನೊಳಗ ಇದ್ದ ಅದಕ್ಕ ಪ್ರತ್ಯೇಕವಾಗಿರುವ ನಿನ್ನ ಸ್ವರೂಪವು ನನ್ನಿಂದ ತಿಳಿಯಲಾಗದು ಸ್ವಾಮಿ. ಅಜಿತ ನಿರ್ವಿಕಾರನಾಗಿರುವಂಥ ನೀನು ನಿರ್ಗುಣನಿದ್ದಿ ಅಂತೇಳಿ ವೇದವ ಹೇಳ್ತತಿ. ನಿನ್ನ ನಿರ್ಗುಣ ಸ್ವರೂಪವನ್ನ ತಿಳಿಯುವುದಕ್ಕೋಸ್ಕರ ನನ್ನ ಮನಸ್ಸು
ಬಹಳ ಲವಲವಿಸುತ್ತವ. ದಯಾಗಣನಾದ ನೀನು ಕೃಪೆ ಮಾಡಿದ್ದ ಆದ್ರ ತತ್ಕಾಲವೇ ನಾನು ಜ್ಞಾನವನ್ನ ಹೊಂತೇನೆ. ಈಗ ನಾನು ಪ್ರಾರ್ಥಿಸುವುದೇನೆಂದ್ರ, ಈ ದೇಹದಲ್ಲಿ ನನಗ ಜ್ಞಾನಾಧಿಕಾರ ಇಲ್ಲಂತೇಳಿ ಹೇ ಸದ್ಗುರು, ನೀನು ಹೇಳುವುದಾದ್ರ ನನಗ ಇಂಥದ್ದೊಂದು ಪುನರ್ಜನ್ಮ ಕೊಡಬೇಕು. ಅದೆಂತಾದಂದ್ರ, ನಾನು ನಿತ್ಯದಲ್ಲಿಯೂ ನಿನ್ನ ಸನ್ನಿಧಿಯಲ್ಲಿಯೇ ಇದ್ದ ನಿಶ್ಚಯವಾಗಿ ನಿನ್ನ ಸೇವೆಯು ನನಗ ಘಟಿಸಬೇಕು. ಇದೇ ನನ್ನ ಕಡೆ ಆಸೆ ಆಗಿರ್ತದ. ಈಗಲಾದರೂ ದೇಹಾಂತ್ಯವಾಗಲಿ ಅಂಥೇಳಿ ಪ್ರಾರ್ಥಿಸಿದ ವಾಕ್ಯಗಳನ್ನ ಕೇಳಿ ಸದ್ಗುರು ರಾಜರು ಕರುಣೆಯಿಂದ ದ್ರವಿಸುವಂತವರಾಗಿ ಗದ್ಗದಿತ ಕಂಠದಿಂದ ಶಾಸ್ತ್ರಿಯನ್ನ ಕುರಿತ ಅಂತಾರ, ಹೇ ಸುಬ್ಬಯ್ಯ ಶಾಸ್ತ್ರಿಯೇ, ಜ್ಞಾನಖನಿಯೇ, ನೀನು ಅಂತ್ಯಕಾಲದಲ್ಲಿ ಇಂಥ ಸದ್ವಾಸನೆಯನ್ನ ಹಿಡಿದ ದೇಹ ತ್ಯಜಿಸಿ ಹೋಗ್ತಿ ಅಂಥೇಳಿ ಆ ಕಾರಣದಿಂದ ನೀನು ಧನ್ಯನಾದಿ ಅಂಥೇಳಿ ಒಂದು ಶ್ಲೋಕವನ್ನ ಹೇಳ್ತಾರ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನನ್ನ ಕುರಿತ ಈ ಶ್ಲೋಕವನ್ನ ಹೇಳ್ತಾನ. ಯಾರ್ಯಾರು ಯಾವ್ಯಾವ ಭಾವವನ್ನ ಸ್ಮರಿಸಿ ಅಂತ್ಯಕಾಲದಲ್ಲಿ ದೇಹ ತ್ಯಾಗವನ್ನ ಮಾಡ್ತಾರೋ, ಯಾವಾಗಲೂ ಆ ಭಾವವನ್ನೇ ಭಾವಿಸುತ್ತಿರುವರೋ ಅವರು ಅದನ್ನೇ ಹೊಂದುತ್ತಾರ. ಈ ದೇಹವನ್ನ ಬಿಟ್ಟ ಮೇಲೆ ಅಲ್ಪ ಕಾಲದಲ್ಲಿಯೇ ನೀನು ಮತ್ತೊಂದು ಶರೀರವನ್ನ ಪಡೆದ ಅಲ್ಲಿ ನಿನಗೆ ಈ ಗುರುಭಕ್ತಿಯ ಸ್ಮೃತಿಯಾಗಿ ನನ್ನ ಕಡೆಗೆ ಬರುತ್ತಿ. ಈ ಪ್ರಕಾರ ಸದ್ಗುರು ವಚನವನ್ನ ಶಾಸ್ತ್ರಿಯು ಕೇಳಿ ಆ ದಿವ್ಯ ರೂಪವನ್ನೇ ನೋಡ್ತಾ ನೋಡ್ತಾ ಮುಖದಿಂದ ಸಿದ್ಧನಾಮವನ್ನ ಉಚ್ಚರಿಸ್ತಾ ಪ್ರಾಣವನ್ನ ತ್ಯಜಿಸುವಂತವನಾದ. ಅನಂತರ ಸರ್ವ ಬ್ರಾಹ್ಮಣರು ಕೂಡಿ ಶಾಸ್ತ್ರೀಯ ಅಂತ್ಯೇಷ್ಟಿಯನ್ನ ಮಾಡಿದ್ರು. ಸಿದ್ಧಾರೂಢರನ್ನ ಪೂಜಿಸಿ ಮಠಕ್ಕ ಕಳುಹಿಸಿಕೊಟ್ರು. ಬ್ರಹ್ಮನಿಷ್ಠರು ಪಂಡಿತರು ಆಗಿದ್ದ ಮಡಿವಾಳ ಸ್ವಾಮಿಯವರು ಗರಗ ಗ್ರಾಮದಲ್ಲಿರುತ್ತಿರುವಾಗ ನಿತ್ಯದಲ್ಲಿಯೂ ಅವರ ಸೇವೆ ಮಾಡುತ್ತಿರುವ ಶಿವಬಸಪ್ಪನೆಂಬ ಗೃಹಸ್ಥನಿದ್ದ. ಶಿವಬಸಪ್ಪನು ಹಗಲು ಹೊತ್ತ ನೇಯುತ್ತಿದ್ದ. ಸಂಜೆ ಹೊತ್ತಿಗೆ ಸ್ವಾಮಿಯವರ ಸೇವೆಗೋಸ್ಕರ ಹೋಗ್ತಿದ್ದ. ರಾತ್ರಿಯೆಲ್ಲ ಮಠದೊಳಗ ಕಳೆದ ಮರುದಿನ ಬೆಳಿಗ್ಗೆ ಮನೆಗೆ ಬರ್ತಿದ್ದ. ಶಿವಬಸಪ್ಪನು ನಿತ್ಯ ಭಜನೆ, ಕೀರ್ತನ, ವೇದಾಂತ ಶ್ರವಣ ಮುಂತಾದವುಗಳನ್ನ ಮಾಡ್ತಾ ಇದ್ದ. ದೇಹಾಭಿಮಾನವನ್ನ ಬಿಟ್ಟ ಕಠಿಣವಾದ ಗುರು ಸೇವೆಯನ್ನ ಮಾಡ್ತಿದ್ದ. ಆತನ ಪತ್ನಿಯಾದ ಶಿವಲಿಂಗವ್ವ ಬಹು ಆದರದಿಂದ ಪತಿಯ ಮತ್ತು ಗುರುವಿನ ಸೇವೆ ಮಾಡ್ತಿದ್ಲು. ಈ ದಂಪತಿಗಳು ಉತ್ತಮವಾದ ಸದ್ಭಾವವನ್ನ ತಿಳಿದ ಸದ್ಗುರು ರಾಯನು ಸಂತುಷ್ಟನಾಗಿ ಶಿವಬಸಪ್ಪನನ್ನ ಕುರಿತ ಒಂದು ದಿನ ಕೇಳ್ತಾನ. ಶಿವಬಸಪ್ಪನೇ, ನಿನ್ನ ಮನಸ್ಸಿನ ಆಸೆ ಏನೈತಿ? ಈ ಪ್ರಕಾರ ಮಡಿವಾಳಪ್ಪನವರು ಕೇಳಿದ್ದಕ್ಕ ಶಿವಬಸಪ್ಪ ಹೇಳ್ತಾನ, ಹೇ ಸ್ವಾಮಿ, ನಿನ್ನ ಸೇವೆ ಇಷ್ಟು ದಿವಸ ಪರ್ಯಂತ ಮಾಡುತ್ತಿರಲು ಈಗ ನನಗ ಸಂಸಾರವು ಸೇರದಂತಾಗೈತಿ. ಸೇವೆಯ ಹೊರತು ಎರಡನೇ ಇಚ್ಛೆಯೇ ನನ್ನ ಮನಸ್ಸಿನಲ್ಲಿರುವುದಿಲ್ಲ ಅಂಥೇಳಿ ಉತ್ತರ ಕೊಡ್ತಾನ. ಆಗ ಸ್ವಾಮಿಯವರು ಅದೇ ಅಭಿಪ್ರಾಯವನ್ನ ಶಿವಲಿಂಗವ್ವಗ ವಿಚಾರಿಸಿದಾಗ ಅವಳ ಅಂತಾಳ, ನಮ್ಮಲ್ಲಿ ಸಂತತಿ ಇಲ್ಲವಾದ್ದರಿಂದ ಒಬ್ಬ ಸುಪುತ್ರನಾಗಬೇಕಂತೇಳಿ ನನ್ನ ಮನಸ್ಸಿನಲ್ಲಿ ಇಚ್ಛೆ ಐತಿ ಅಂತ ಅಂದದ್ದನ್ನ ಕೇಳಿ ಸ್ವಾಮಿಯವರು ಆ ದಂಪತಿಗಳನ್ನ ಕುರಿತ ಈ ಪ್ರಕಾರದ ಇಚ್ಛೆಯು ಪೂರ್ಣವಾಗಿ ನಿಮ್ಮಲ್ಲಿ ಜ್ಞಾನವಂತನಾಗುವ ಪುತ್ರನು ಉತ್ಪನ್ನನಾಗ್ತಾನ ಅಂತೇಳಿ ನುಡಿದ್ರು. ಕೆಲವು ಕಾಲದ ನಂತರ ಶಿವಬಸಪ್ಪನ ಸ್ತ್ರೀಯು ಗರ್ಭಿಣಿಯಾಗಿ ನವಮಾಸಾಂತ್ಯದಲ್ಲಿ ಸುಂದರವಾದ ಪುತ್ರನನ್ನ ಪ್ರಸವಿಸ್ತಾಳ. ಆಗ ಒಬ್ಬ ಜೋಯಿಸ ಬಂದ ಮಗುವಿನ ಲಕ್ಷಣಗಳನ್ನ ನೋಡಿ, ಈತನು ಈಶ್ವರ ದತ್ತ ಪುತ್ರನಿದಾನ, ಆದ ಕಾರಣ ಈತನಿಗೆ ಶಿವಪುತ್ರನಂತೇಳಿ ಹೆಸರಿಡಬೇಕು. ಈತನೊಬ್ಬ ಯೋಗ ಭ್ರಷ್ಟನು ಜನ್ಮಕ್ಕ ಬಂದಾನ. ನಿರ್ದುಷ್ಟನಾದ ಇವನು ಮುಂದೆ ಸದ್ಗುರು ಕೃಪೆಯಿಂದ ಬ್ರಹ್ಮನಿಷ್ಠನಾಗಿ
ಕುಲ ಉದ್ಧಾರಕನಾಗ್ತಾನ ಅಂತ ಹೇಳಿ ಹೋದ. ದಿನೇ ದಿನೇ ಆ ಬಾಲಕ ಬೆಳೆಯುತ್ತಾ 12 ವರ್ಷ ವಯಸ್ಸಿನಲ್ಲಿ ಆತನಿಗೆ ಲಗ್ನ ಮಾಡ್ತಾರೆ. ಆದ್ರ 15 ವರ್ಷ ವಯಸ್ಸಾದಾಗ ಮಹಾವೈರಾಗ್ಯ ಪ್ರಾಪ್ತವಾಗಿ ಸ್ತ್ರೀಯು ಮಾತೃಗ್ರಹದಲ್ಲಿರುವಾಗ ಶಿವಪುತ್ರನು ತಂದೆ ತಾಯಿಗಳಿಗೆ ಹೇಳದೆ ಮನೆ ಬಿಟ್ಟು ಹೊರಟ ನೆಟ್ಟಗ ಹುಬ್ಬಳ್ಳಿಗೆ ಬಂದ. ಶ್ರೀ ಸಿದ್ಧಾರೂಢರ ಬಳಿಗೆ ಬಂದ ಅವರ ಚರಣಗಳನ್ನ ದೃಢವಾಗಿ ಹಿಡಿದ, ದಯಾಳುಗಳಾಗಿಯೂ ಕರುಣಾಕರನಾಗಿಯೂ ಇರುವ ಸದ್ಗುರುವೇ, ನಿನ್ನನ್ನ ಕುರಿತು ನಾನು ಶರಣು ಬಂದೇನೆ. ನಿನ್ನ ಹೊರತು ಅನ್ಯ ರಕ್ಷಕರಿಲ್ಲ. ಆದ್ದರಿಂದ ಏ ದೀನನಾಥನೇ, ನನ್ನನ್ನ ಈ ಭವದೊಳಗಿಂದ ತಾರಿಸುವಂತವನಾಗು. ನನ್ನನ್ನ ನಿನ್ನ ಪಾದದಲ್ಲಿಯೇ ಇರಿಸಿಕೋ ಅಂಥೇಳಿ ಪ್ರಾರ್ಥಿಸ್ತಾನ. ಆಗ ದಯಾಳುವಾದ ಸದ್ಗುರು ಸಿದ್ಧರಾಯರು ಆತನನ್ನ ಎತ್ತಿ ಅಭಯವನ್ನ ಕೊಟ್ಟ, ನೀನು ಇಲ್ಲಿ ನಿರ್ಭಯ ಚಿತ್ತದಿಂದಿರು, ಇಲ್ಲಿ ನಿನಗ ಸಂಸಾರ ಭಯವಿಲ್ಲ ಅಂತೇಳಿ ನುಡಿತಾರ. ಸದ್ಗುರುಗಳು ಇವನ ಗುರುತು ಹಿಡಿದ್ರು. ಅಂತ ಕಾಲದ ಇಚ್ಛೆಯನ್ನ ಪೂರೈಸಿಕೊಳ್ಳಲಿಕ್ಕ ಪುನರ್ಜನ್ಮವನ್ನ ಪಡೆದುಕೊಂಡು ಬಂದ ಸುಬ್ಬಯ್ಯ ಶಾಸ್ತ್ರಿಗೆ ಇವನು ಅಂಥೇಳಿ ಮನಸ್ಸಿನೊಳಗ ತಿಳ್ಕೊಂಡ್ರು. ಈತನಿಗೆ ವಿದ್ಯಾ ಸಂಸ್ಕಾರವಿರುವುದರಿಂದ ಚತುರನಾದ ಪಂಡಿತನಾಗ್ತಾನ ಮತ್ತ ವೇದಾಂತ ವಿಚಾರವನ್ನ ಮಾಡಿ ಈತನು ಬ್ರಹ್ಮಜ್ಞಾನವನ್ನ ಪಡಿತಾನ ಅಂಥೇಳಿ ಸಿದ್ಧಾರೂಢರು ತಿಳಿಯುವಂಥವರಾದರು. ಶಿವಪುತ್ರನು ಸಂಸ್ಕೃತ ವಿದ್ಯಾ ಕಲಿಯುವ ದೆಸೆಯಿಂದ ಸದ್ಗುರುಗಳು ಆತನನ್ನ ಸಂಸ್ಕೃತ ಪಾಠಶಾಲೆಗೆ ಕಳುಹಿಸಿದ್ರು. ಅಲ್ಲಿ ಶೀಘ್ರದಿಂದ ವಿದ್ಯಾ ಪೂರ್ಣ ಮಾಡಿ ಆತನು ಸರ್ವ ವೇದಾಂತ ಗ್ರಂಥಗಳನ್ನ ತಾನೇ ಅಭ್ಯಾಸಿಸಿದ. ಸರ್ವ ವೇದಾಂತದಲ್ಲಿ ಪಾರಂಗತನು, ಷಟ್ ಶಾಸ್ತ್ರಗಳಲ್ಲಿ ಬಹು ನಿಪುಣನು ಆದ ಮೇಲೆ ಶಿವಪುತ್ರನು ಸನ್ಯಾಸಾಶ್ರಮವನ್ನ ಗುರುಗಳಿಂದ ಸ್ವೀಕರಿಸಿ ತ್ರಿಕರಣ ನಿಯತನಾದ. ಒಂದು ದಿನ ಶಿವಪುತ್ರನನ್ನ ಕುರಿತು ಸಿದ್ಧಾರೂಢರಂತಾರ, ಈ ಕಲ್ಲನ್ನ ಎತ್ತುಕೊಂಡು ತೀವ್ರವಾಗಿ ಓಡು ಅಂತ ಹೇಳಿದ ಕೂಡಲೇ ಆತ ಹಾಗೆ ಮಾಡಿದ. ಕಲ್ಲು ಬಹಳ ಭಾರ ಆಗಿತ್ತು. ಓಡುವಾಗ ಶಿವಪುತ್ರ ಬಹಳ ಸೋತ್ ಹೋಗಿ ಎಡವಿ ಭೂಮಿಗೆ ಬಿದ್ದ. ಶರೀರವೆಲ್ಲ ಗಾಯ ಆಗಿ ಆತ ದುಃಖದಿಂದ ಬಹು ಖಿನ್ನನಾದ. ಆತನನ್ನ ನೋಡಿ ಸದ್ಗುರುಗಳು ಅಂತಾರ, ನಿನಗ್ಯಾಕ ದುಃಖ ಆಗ್ತೈತಿ? ಮ್ಲಾನವದವನಾಗಿ ಯಾಕಿದಿ ಅಂತೇಳಿ ಕೇಳಿದ್ದಕ್ಕ ಶಿವಪುತ್ರನು, ನನಗ ಮೈಯೆಲ್ಲ ನೋಯಾಕತೈತಿ ಅಂಥೇಳಿ ಉತ್ತರ ಕೊಟ್ಟ. ಆಗ ಸದ್ಗುರುಗಳು, ನೀನು ದೇಹವೇ ನಾನಂತೇಳಿ ತಿಳಿಯುವುದರಿಂದ ದುಃಖ ಭೋಗಿಸ್ಬೇಕಾಗ್ತದ. ದೇಹಕ್ಕೆ ದುಃಖವು ಸಹಜ ಆಗಿರ್ತದ. ಅದರ ಅಭಿಮಾನ ಹಿಡಿಯುವುದರಿಂದ ನಿನಗ ದುಃಖ ಬಾಸಿಸ್ತದ. ಈ ದೇಹವು ಅಂಥೇಳಿ ನೀನು ತಿಳಿಯುವಾಗ ದೇಹ ನೀನು ಹೆಂಗಕ್ಕಿ, ದೇಹ ನೀನ್ ಹ್ಯಾಗಾಗುವಿ? ಇಲ್ಲಿ ಬಿದ್ದಿರುವ ಕಲ್ಲು ನೀನು ನೋಡ್ತಿ, ಆದ್ರ ಅದೇ ತಾನಂತೇಳಿ ನೀನು ಹೇಳಕೊಲ್ಲಿ. ಇದೇ ಪ್ರಕಾರ ಜಡವಾಗಿರುವ ಈ ದೇಹವನ್ನ ಆತ್ಮತ್ವದಿಂದ ಹೇಗೆ ತಿಳಿತಿ ಅಂತೇಳಿ ಹೇಳಿದ್ದು ಕೇಳಿ ಶಿವಪುತ್ರನು ವಿಚಾರ ಮಾಡ್ಲಿಕ್ಕ ಆರಂಭಿಸಿದ. ನಿತ್ಯ ಏಕಾಂತದಲ್ಲಿ ಹೋಗಿ ಈ ಸದ್ಗುರು ವಚನವನ್ನ ಮನನ ಮಾಡ್ತಿದ್ದ. ನಾನು ದೇಹವು ಅಲ್ಲ ಅಂತೇಳಿ ಗುರುಗಳಂತಾರ, ಜಡತ್ವದಿಂದ ಅದು ನನಗ ಪ್ರತ್ಯೇಕ ಆಗಿರ್ತದ. ಹಾಗಾದ್ರ ಇಂದ್ರಿಯಗಳು ನಾನಿದ್ದ ಚೇಷ್ಟಿಸ್ತೇನೆ ಅಂತೇಳಿ ತಿಳಿದ. 1 ವರ್ಷ ತನಕ ಮನನ ಮಾಡ್ತಾ ಇದನ್ನೇ ನಿಶ್ಚಯ ಮಾಡುವಂಥವನಾದ. ಸದ್ಗುರುನಾಥನಾದರೂ ಈ ಪ್ರಕಾರ ಆತನ ಭಾವವನ್ನ ತಿಳಿದು ಏನ್ ಮಾಡಿದ್ರು ಅಂದ್ರ, ಮೆಣಸಿನ ಕಾಳು ಜಜ್ಜಿ ಅದರ ನೀರು ಸ್ವಲ್ಪ ತಯಾರಿಸಿಕೊಂಡ ಶಿವಪುತ್ರನನ್ನ ಸಮೀಪ ಕರೆದ ಅಕಸ್ಮಾತಾಗಿ ಅವನ ಕಣ್ಣೊಳಗ ಆ ನೀರನ್ನ ಚೆಲ್ಲಿದ್ರು. ಆಗ ಆತ ಕಣ್ಣು ಉರಿಯುತ್ತದೆ ಅಂತೇಳಿ ಕಣ್ಣು ಒರೆಸಿಕೊಳ್ಳುತ್ತಾ ಅಂದ. ಆಗ ಸಿದ್ಧಾರೂಢರು, ಕಣ್ಣು ಉರಿಯುವುದನ್ನ ನೀನು ಅರಿಯುವುದರಿಂದ ನೀನು ಕಣ್ಣು ಹೇಗಾಗುವಿ? ನನಗೆ ಹೇಳು. ನೀನು ಇಂದ್ರಿಯಗಳೇ ತಾನೆಂದು ಹೇಳುವುದಾದ್ರ 10 ಇಂದ್ರಿಯಗಳಿರ್ತಾವ. ಇವುಗಳ ಪೈಕಿ ನೀನು ಯಾವ ಇಂದ್ರಿಯ ಇದ್ದಿ? ಅಥವಾ 10 ಇಂದ್ರಿಯಗಳು ನೀನೊಬ್ಬನೇ ಇದ್ದೀಯೋ ಅಂತ ಹೇಳಿದ್ದನ್ನ ಕೇಳಿ ಶಿವಪುತ್ರನು ತನ್ನೊಳಗೆ ವಿಚಾರಿಸ್ತಾನ. ಸತ್ಯವಾಗಿ ಮನಸ್ಸು ಒಂದೇ ಎಲ್ಲಾ ಇಂದ್ರಿಯಗಳ ಚಾಲಕ ಆಗಿರ್ತದ.
ಆದ್ದರಿಂದ ನಿಜವಾಗಿ ನಾನು ಮನಸ್ಸದೇನೆ. ಯಾಕಂದ್ರ ಆ ನನ್ನಿಂದ ಎಲ್ಲ ಸಂಕಲ್ಪ ವಿಕಲ್ಪಾದಿಗಳು ಇಂದ್ರಿಯ ವ್ಯಾಪಾರಗಳು ಉಂಟಾಗ್ತಾವ ಮತ್ತ ಎಲ್ಲ ವೃತ್ತಿ ರೂಪದಿಂದ ನಾನ ಅದೇನಿ. ಈ ಪ್ರಕಾರ ಪುನಃ 1 ವರ್ಷ ಪರ್ಯಂತ ಮನನ ಮಾಡಿ ಮನವೇ ತಾನೆಂಬುದಾಗಿ ನಿರ್ಧರಿಸಿದ. ಹೀಗಿರ್ತಾ ಒಂದಾನೊಂದು ದಿವಸ ಸದ್ಗುರುಗಳು ಆತನನ್ನ ಕರೆದ, ನೀನು ಏನಿದ್ದಿ ನನಗೆ ಹೇಳು ಅಂತೇಳಿ ಕೇಳಿದಾಗ ಶಿವಪುತ್ರನು, ನಾನು ಸಂಕಲ್ಪ ವಿಕಲ್ಪ ಮಾಡುತ್ತೇನೆ, ನನಗೆ ಪುಣ್ಯ ಪಾಪಗಳು ಸರ್ವ ತಾಪಗಳು ಆಗುವುದರಿಂದ ಇವಕ್ಕೆ ಸ್ಥಾನವಾಗಿರುವ ಮನವೇ ನಾನು ಅಂಥೇಳಿ ಉತ್ತರ ಕೊಟ್ಟ. ಅದಕ್ಕೆ ಸದ್ಗುರುಗಳು, ಇಂಥ ವಿಕಾರಯುಕ್ತವಾದ ಮನಸ್ಸಿನ ಎಲ್ಲಾ ವೃತ್ತಿಗಳನ್ನ ಇಂತಿಂತವು ಅಂಥೇಳಿ ನೀನು ನಿರ್ಧಾರ ಮಾಡ್ತಿ? ಇಂಥವನಾದ ನೀನು ಯಾರಂತೇಳಿ ವಿಚಾರ ಮಾಡಿ ನನಗೆ ಹೇಳಂತೇಳಿ ಅಂದ್ರು. ಅನಂತರ ಶಿವಪುತ್ರನು ಏಕಾಂತದಲ್ಲಿ ಹೋಗಿ ಮತ್ತೊಮ್ಮೆ ವರ್ಷ ತನಕ ಮನನ ಮಾಡ್ತಿದ್ದ. ವೃತ್ತಿ ಜಾಲವನ್ನ ನಾನೇ ನಿಶ್ಚಯಿಸುತ್ತಿರುವೆನು, ಆದ್ದರಿಂದ ನಾನು ಬುದ್ಧಿ ಇರ್ತೇನೆ, ಸುಖ ದುಃಖಗಳನ್ನ ನಾನು ತಿಳಿತೇನೆ, ಕರ್ತ ಭೋಕ್ತ ಎಂಬವನಾಗಿ ನಾನೇ ಇದ್ದೇನೆ, ಆದ್ದರಿಂದ ನಾನು ಬುದ್ಧಿ ಅದೇನೆ ಅಂತೇಳಿ ನಿರ್ಣಯಿಸಿದ. ವರ್ಷ ಆದ್ಮೇಲೆ ಶಿವಪುತ್ರ ಸದ್ಗುರುಗಳ ಕಡೆಗೆ ಹೋಗಿ, ನಾನು ನಿಶ್ಚಯವಾಗಿ ಬುದ್ಧಿ ಅದೇನಿ ಅಜ್ಜ ಅಂತೇಳಿ ಅಂತಾನ. ಆಗಲೇ ಸದ್ಗುರುಗಳು ಏನೊಂದು ಮಾತನಾಡದೆ ಏನು ಮಾಡಿದರಂದ್ರ, ಒಂದು ದಿನ ಪ್ರಭಾತ ಕಾಲದಲ್ಲಿ ಶಿವಪುತ್ರ ಎಚ್ಚರವಾಗುವ ಮೊದಲು ಸಿದ್ಧರು ಅವನ ಸಮೀಪ ಬಂದ ಬೆನ್ನ ಮೇಲೆ ಚಪ್ಪರಿಸಿದರು. ಆತನು ಗಡಬಡಿಸಿ ಎದ್ದ ಕೂಡಲೇ ಅವನಿಗೆ ವಿಚಾರಿಸ್ತಾರ, ಇಷ್ಟು ಹೊತ್ತಿನ ತನಕ ನೀನು ಏನು ಅನುಭವಿಸುತ್ತಾ ಇದ್ದಿ ನನಗೆ ಹೇಳು ಅಂತೇಳಿ ಕೇಳ್ತಾರ. ಆತ, ನಾನು ಏನೇನೂ ಅರಿಯುತ್ತಿದ್ದಿಲ್ಲ, ನನ್ನ ಅನುಭವಕ್ಕೆ ಏನೇನೂ ಬಂದಿಲ್ಲ ಅಂತೇಳಿ ಪ್ರತ್ಯುತ್ತರ ಕೊಡ್ತಾನೆ. ಅದಕ್ಕ ಸದ್ಗುರುಗಳು, ತಾನು ಬುದ್ಧಿ ಅಂತೇಳಿ ಹೇಳಿದಿ, ಹಾಗಾದ್ರೆ ನೀನ್ ಎಲ್ಲಿದ್ದಿ ಅಂತ ಕೇಳಿದ್ದಕ್ಕ ಶಿವಪುತ್ರನು, ನಾನು ಶೂನ್ಯನಿದ್ದೆ, ಸುಖದ ಹೊರತು ನಿದ್ರೆಯಲ್ಲಿ ಮತ್ತೇನೂ ತಿಳಿಯುತ್ತಿದ್ದಿಲ್ಲ ಅಂತೇಳಿ ಉತ್ತರ ಕೊಟ್ಟ. ಆಗ ದಯಾಪರನಾದ ಸಿದ್ಧಾರೂಢರು, ಸಜ್ಜನನಾದ ಶಿವಪುತ್ರನೇ ಕೇಳು, ತಾನು ಇದ್ದೆ ಅನ್ನುವುದರಿಂದ ನೀನು ಸತ್, ಶೂನ್ಯವನ್ನು ತಿಳಿದಿಯಾದ್ದರಿಂದ ನೀನು ಚಿತ್. ತಾನು ಇದ್ದೆ ಅನ್ನುವುದರಿಂದ ನೀನು ಸತ್, ಶೂನ್ಯವನ್ನು ತಿಳಿದಿಯಾದ್ದರಿಂದ ನೀನು ಚಿತ್ ಮತ್ತು ಸ್ವರೂಪ ಸುಖ ಮಾತ್ರ ಅನುಭವಿಸುತ್ತಿದ್ದೀಯಾದ್ದರಿಂದ ನೀನು ಆನಂದನು. ಈ ಪ್ರಕಾರ ಸಚ್ಚಿದಾನಂದ ಸ್ವರೂಪವೇ ಇದ್ದಿ, ಇದೇ ನಿನ್ನ ನಿತ್ಯ ಸ್ವರೂಪವಿದ್ದ, ಅದಕ್ಕ ಪುಣ್ಯ ಪಾಪಗಳು ಹತ್ತುವುದಿಲ್ಲ, ಅದೇ ಈ ಜಗದ್ರೂಪವಾಗಿ ಭಾಸಿಸ್ತವೆ. ನೀನು ಸದಾ ಚಿದ್ರೂಪನಿದ್ದಿ, ಜಡ ದೇಹವನ್ನ ನೀನು ತಿಳಿಯುತ್ತಿ, ಇಂದ್ರಿಯಗಳನ್ನ ಪ್ರೇರಿಸುವಂತ ಪ್ರಾಣಕ್ಕಾದರೂ ನೀನು ಪ್ರೇರಿಸುತ್ತಿ, ಪ್ರಾಣದ ಚಲನಾದಿಗಳನ್ನ ಮನಸ್ಸಿನಿಂದ ತಿಳಿಯುತ್ತಿ, ಮನೋವೃತ್ತಿಗಳನ್ನ ಬುದ್ಧಿಯಿಂದ ಅರಿಯುತ್ತಿ, ಬುದ್ಧಿಯ ವ್ಯಾಪಾರಗಳಿಗಾದರೂ ನೀನು ಸ್ವತಃ ಸಾಕ್ಷಿಯಾಗದಿ. ಇಂಥ ಸಾಕ್ಷಿ ರೂಪದಿಂದ ನೀನು ಅಹೋರಾತ್ರಿ ವರ್ತಿಸುತ್ತಿರು. ಈ ಅಭ್ಯಾಸವನ್ನ ಎಂದೂ ಬಿಡಬೇಡ. ಅಖಂಡ ವೈರಾಗ್ಯ ವೃತ್ತಿಯಿಂದ ಇರ್ತಾ ಯಾವಾಗಲೂ ದೇಹದಲ್ಲಿ ನಿರಭಿಮಾನನಾಗಿರು. ಇಂಥ ನಿರ್ವಿಕಾರ ಸ್ವರೂಪವೇ ತಾನಂತೇಳಿ ನಿತ್ಯ ತಿಳಿಯುವಂಥವನಾಗು. ಸರ್ವ ಕಾಲದಲ್ಲಿಯೂ ಇರಬೇಕಾಗಿರುವಂತಹ ಸ್ವರೂಪ ಧ್ಯಾನವನ್ನ ವಿಷಯಗಳ ಸಲುವಾಗಿ ಎಂದೂ ಬಿಡಬೇಡ. ವೇದಾಂತ ಚರ್ಚಾ, ಶ್ರವಣ, ಮನನ, ನಿಧಿಧ್ಯಾಸನ ಇವುಗಳಲ್ಲೇ ಪ್ರವೃತ್ತಿ ಇದ್ದ ಕಾಲಹರಣ ಮಾಡ್ತಾ ಇರು ಅಂಥೇಳಿ ಅಂದವಚನ ಕೇಳಿದ ಕೂಡಲೇ ಶಿವಪುತ್ರನ ಮನಸ್ಸು ಸ್ವರೂಪಾಕಾರವಾಗಿ ಪೂರ್ಣ ಬ್ರಹ್ಮಾನಂದವು ಅನುಭವಕ್ಕ ಬಂತು. ಅನಂತರ ಎದ್ದು ಪ್ರಾರ್ಥಿಸಿದ್ದೇನೆಂದ್ರ, ಹೇ ದಯಾಳುವಾದ ಸಿದ್ಧಾರೂಢನೇ, ನನ್ನ ಜನ್ಮವು ಸಾರ್ಥಕವಾಯಿತು. ನಿನ್ನ ಕೃಪೆಯಿಂದ ನನಗೆ ಆತ್ಮಾನುಭವವು ಪ್ರತೀತಿಯಾಯಿತು. ಈಗ ಅನನ್ಯ ಭಾವದಿಂದ ನಿನ್ನ ಚರಣದಲ್ಲಿ ಪ್ರಾರ್ಥಿಸುವುದೇನೆಂದ್ರ, ನನ್ನ ಮೇಲೆ ಕೃಪೆಯಿಂದ ಯೋಗ್ಯವಾದ ಸೇವೆಯನ್ನ ಕೊಟ್ಟ ಸದಾ ನಿನ್ನ ಚರಣಗಳಲ್ಲೇ ಇರುಗೊಡಬೇಕು. ಈ ಪ್ರಕಾರ ಪ್ರಾರ್ಥನೆಯನ್ನ ಕೇಳಿ ಆನಂದ ಮೂರ್ತಿಯಾದ ಸದ್ಗುರುಗಳು, ನೀನು ಮಾಡತಕ್ಕ ಸೇವಾ ಕಾರ್ಯವು ಯಾವುದಂದ್ರ, ಮುಮುಕ್ಷು ಜನರಿಗೋಸ್ಕರ ವೇದಾಂತ ಗ್ರಂಥವನ್ನ ಬಹು ಪ್ರೇಮದಿಂದ ನಿರೂಪಿಸ್ತಕ್ಕದ್ದು.
ಇಂಥ ಲೋಕೋದ್ಧಾರ ಕಾರ್ಯವನ್ನ ಆರಂಭಿಸುವ ನಿಶ್ಚಯವನ್ನ ಮಾಡು. ಆದ್ದರಿಂದ ಈ ನಿನ್ನ ಜ್ಞಾನವು ದೃಢ ಆಗ್ತದ ಅಂಥೇಳಿ ಆಶೀರ್ವಾದ ಮಾಡಿದ್ರು. ಆಗ ಶಿವಪುತ್ರನು ಗುರು ಆಜ್ಞೆಯೇ ಪ್ರಮಾಣ ಅಂತೇಳಿ ಆ ದಿವ್ಯ ಚರಣಗಳಲ್ಲಿ ತನ್ನ ಮಸ್ತಕವನ್ನಿಟ್ಟ ಅಂದಿನಿಂದ ಆತನು ಪ್ರತಿದಿನದಲ್ಲಿ ಗುರು ಸಮಕ್ಷಮದಲ್ಲಿ ಶಾಸ್ತ್ರ ವಿವರಿಸುವುದಕ್ಕ ಪ್ರವರ್ತಕನಾದ. ಆತನ ವೇದಾಂತ ವಿವೇಚನವನ್ನ ಕೇಳಿದ ಮಾತ್ರದಿಂದ ಶ್ರೋತಾ ಜನರಿಗೆ ಮನವು ಉನ್ಮನನವಾಗಿ ವೃತ್ತಿ ತದಾಕಾರವಾಗಿ ಗುರುಪಾದಗಳಲ್ಲಿ ಅವರು ಲೀನರಾಗಿ ಹೋಗ್ತಾರ. ಶಿವಪುತ್ರನು ರಚಿಸಿದ ವೇದಾಂತ ಚಂದ್ರಿಕೆ ಎಂಬ ವಿಚಾರಪರ ಗ್ರಂಥವು ಮುಮುಕ್ಷು ಜನರಿಗೆ ಬಹಳ ಉಪಯುಕ್ತ ಆಗಿದ್ದ. ಅದರೊಳಗ ಆತನ ಜ್ಞಾನ ಮತ್ತು ವಿಚಾರ ಶಕ್ತಿ ಪೂರ್ಣವಾಗಿ ಹೊಳಿತದ. ಸದ್ಗುರು ರಾಯನು ಧನ್ಯನು. ಜೀವನಿಗೆ ಈತನ ಕೃಪೆಯಿಂದ ಭವ ಭಯವು ನಾಶ ಆಗ್ತದ ಮತ್ತ ಜೀವ ಭಾವವು ಹೋಗಿ ನಿರಾಮಯ ಸ್ವರೂಪವಾದ ಬ್ರಹ್ಮವೇ ತಾನಾಗ್ತಾನ ಅಂಥೇಳಿ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನ ಭಸ್ಮ ಮಾಡುವಂತ ಅತಿ ಮಧುರವಾದ ಈ 47ನೆಯ ಅಧ್ಯಾಯವನ್ನ ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಧನ್ಯವಾದಗಳು.